ಆಂತರಿಕ ಕಚ್ಚಾಟದಿಂದ ಕಾಂಗ್ರೆಸ್ ಪಕ್ಷ ಒಂದು 4-5 ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸಬೇಕಾಗಿತ್ತು. ಪ್ರಮುಖವಾಗಿ ಚಿಕ್ಕಬಳ್ಳಾಪುರ, ಕೋಲಾರ ಹಾಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಈ ಕಚ್ಚಾಟದಿಂದಲೇ ಕೈಚೆಲ್ಕೊಂಡಿದ್ದಾರೆ. ಪ್ರಮುಖವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕೆ ಎಚ್ ಮುನಿಯಪ್ಪ ಅವರು ಇದ್ದಾರೆ. ಸರ್, ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತಿರ್ಬೋದು, ಆದರೆ ಕೆ ಎಚ್ ಮುನಿಯಪ್ಪ ಅವರು ಗೆದ್ದಿದ್ದಾರೆ ಅಂತ. ತಪ್ಪು ನೀವು ಹೇಳೋದು. ಕಾಂಗ್ರೆಸ್ ಸೋತಾಗ ಮುನಿಯಪ್ಪನವರು ಸೋತಿದ್ದಾರೆ. ಕಾರಣಗಳು ನಾವೇ, ಬೇರೆ ಯಾರೂ ಇಲ್ಲ. ಒಂದು ಭಾಗ ಬಿ ಜೆ ಪಿ ಮತ್ತು ಜನತಾದಳ ಒಂದಾದಾಗ ಅವರ ವೋಟ್ ಶೇರು 5-10% ಜಾಸ್ತಿ ಆಗ್ತದೆ ಕಾಂಗ್ರೆಸ್ಗಿಂತ. ಅದು ಕೂಡ ಕಾರಣ ಇದೆ. ಜೊತೆಗೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡುವಂಥ ವಾತಾವರಣ ಆಗಲಿಲ್ಲ, ಅದು ಕೂಡ ಅವಕಾಶ ಇದೆ. 30 ವರ್ಷದಿಂದ ಅಲ್ಲಿ ರಾಜಕೀಯ ಮಾಡಿದೆ ನಾನು. 2019, 2024 ಕೈ ತಪ್ಪು ಹೋಗಿದ್ದಕ್ಕೆ ನಾವು ಒಟ್ಟಾಗಿಲ್ಲದೆ ಇರೋದಕ್ಕೆ ಕಾರಣ ಆಗಿದೆ. ಸರ್, ಪ್ರಮುಖವಾಗಿ ತಾವು ತಮ್ಮ ಅಳಿಯನಿಗೆ ಟಿಕೆಟನ್ನು ಕೇಳಿದ್ರಿ. ನನ್ನ ಅಳಿಯನ ಕೊಡಿ, ನಾನು ಗೆಲ್ಸ್ಕೊಂಡು ಬರ್ತೀನಿ, ಆ ಜವಾಬ್ದಾರಿ ಹೊತ್ಕೊತೀನಿ ಅಂತ. ಈಗ ಕೋಲಾರದ ಜವಾಬ್ದಾರಿ ಸೋಲನ್ನು ಯಾರು ಹೊರ್ಕೊತಾರೆ? ಇದೆಲ್ಲ ಮುಗಿದ ಕತೆ. ಒಪ್ಪಬೇಕಾಗಿರೋದು, ಮಾಡಬೇಕಾಗಿರೋದು ಯಾರು ಶಾಸಕರುಗಳಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ನಾವೆಲ್ಲ ಕೂಡ ಜವಾಬ್ದಾರಿ ಇರ್ತೀವಿ. ಇದಕ್ಕೆ ಒಟ್ಟಿಗೆ ಸೇರಿ ಮತ್ತೆ ಬರುವಂಥ ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ನಲ್ಲಿ ಗೆಲ್ಲೋದಕ್ಕೊಂದು ಕಾರ್ಯಕ್ರಮ ರೂಪಿಸ್ಕೋಬೇಕು. ರಾಜಕೀಯದಲ್ಲಿ ಸೋಲು ಗೆಲುವು ಇರ್ತದೆ, ಅದನ್ನು ಬದಿಗೊತ್ತಿ ಮುಂದೆ ಸಾಗಬೇಕು. ಸರ್, ಪ್ರಮುಖವಾಗಿ ಕೋಲಾರ, ಈ ಕಡೆ ಚಿಕ್ಕಬಳ್ಳಾಪುರ ಹಾಗೆ ಬೆಂಗಳೂರು ಗ್ರಾಮಾಂತರ, ಹಳೆ ಮೈಸೂರು ಭಾಗದಲ್ಲಿ ಈ ಕಡೆ BJP JDS ಅವರ ಒಂದು ಮೈತ್ರಿ ವರ್ಕೌಟ್ ಆಗಲ್ಲ, ನಿಮಗೆ ಲಾಭ ಆಗುತ್ತೆ ಅಂತ ಭಾಳಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ. ಎಲ್ಲ ಉಲ್ಟಾ ಆಯ್ತಲ್ಲ? ಇಲ್ಲ, ಅವ್ರ ಮೈತ್ರಿ ವರ್ಕೌಟ್ ಆಗಿದೆ. ನಮ್ಮ ಓಟ್ ಶೇರ್ ನಮಗೆ ಬಂದಿದೆ, ನಮ್ಮ ಓಟು ನಮಗೆ ಕಡಿಮೆ ಆಗಿಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾವು ಸೋತಿದ್ರು ಕೂಡ ನಮ್ಮ ಓಟ್ ಶೇರ್, ನಮ್ಮ ಓಟ್ ಇದೆ. ಅವರಿಬ್ಬರು ಒಂದಾಗಿದ್ದಕ್ಕೆ, ಅವರಿಬ್ಬರದ್ದು ಓಟ್ ಸೇರಿದ್ದಕ್ಕೆ ಅವರಿಗೆ ಆ ಸೀಟುಗಳು ಬಂದಿದೆ. ಉತ್ತರ ಕರ್ನಾಟಕದಲ್ಲಿ ಡೈರೆಕ್ಟ್ ಫೈಟೇ ಆಗ್ತಾಯಿತ್ತು ಸಾಮಾನ್ಯವಾಗಿ. ಅದರಲ್ಲಿ ಒಳ್ಳೆಯ ರಿಸಲ್ಟ್ ಬಂದಿದೆ. ಗುಲ್ಬರ್ಗ ರೆವೆನ್ಯೂ ಡಿವಿಷನ್ 5-5 ಗೆದ್ದಿದ್ದೀವಿ, ಚಿಕ್ಕೋಡಿ ಗೆದ್ದಿದ್ದೀವಿ, ದಾವಣಗೆರೆ ಗೆದ್ದಿದ್ದೀವಿ. ಇಲ್ಲಿ ಲೋಕಲಲ್ಲಿ ಏನಾಗ್ತದೆ ಅಂದರೆ, ಈ ದಕ್ಷಿಣ ಕರ್ನಾಟಕದಲ್ಲಿ 3 ಭಾಗ ಇರ್ತಿತ್ತು. ಅದರಲ್ಲಿ ದಳ ಪ್ರಾಬಲ್ಯವಾಗೇ ಇತ್ತು. ಇಲ್ಲಿ ದಳದ್ದು BJPದು ಸೇರಿದಾಗ ಅದು ಸಾಮಾನ್ಯವಾಗಿ ಅವರು 5-10% ಜಾಸ್ತಿ ಇರ್ತಾರೆ. ಅದರಿಂದ ರಿಸಲ್ಟ್ ಬಂದಿದೆ. ಒಟ್ಟಾರೆ ನಮ್ಮ ಓಟ್ ಏನಿತ್ತು ಅದು ಚದುರಿ ಹೋಗಿಲ್ಲ, ನಮ್ಮ ಓಟ್ ನಮಗೆ ಬಂದಿದೆ. ಸರ್, ಕೋಲಾರ ಚಿಕ್ಕಬಳ್ಳಾಪುರದಿಂದ ತಮ್ಮನ್ನು ದೂರ ಇಡ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡಿದರು ರಮೇಶ್ ಕುಮಾರ್ ಅವ್ರ ಬಣ, MC ಸುಧಾಕರ್, ಕೆಲವು ಶಾಸಕರೆಲ್ಲ. ಅವ್ರಿಗೆ ಭಾಳಷ್ಟು ಒಂದು ಹಿನ್ನಡೆ ಆಗಿದೆಯಾ? ಈಗ ಕಾಂಗ್ರೆಸ್ಸಲ್ಲಿ ಯಾರು ದೂರ ಇಡೋಕ್ಕಾಗಲ್ಲ, ನಮ್ಮದೇ ಆದಂಥ ಇತಿಹಾಸ ಇದೆ. ನಾನಿಲ್ಲಿ ಗೆದ್ದೆ, ಮಂತ್ರಿ ಆದೆ, ನಾನು ಕೆಲಸ ಮಾಡಿದೆ. ನಮ್ಮ ಕ್ಷೇತ್ರದಲ್ಲಿ ಎರಡೂ ಸೇರಿದರೆ 35,000 ಓಟ್ ಮುಂದೆ ಇದ್ದರು. ನನ್ನ ಚುನಾವಣೆಯಲ್ಲಿ ಅವರಿಬ್ಬರು ಸೇರಿದರೆ 1,05,000 ಇದ್ದರು. ಅಂದರೆ 30,000ಗಿಂತ ಹೆಚ್ಚಿಗೆ ಇದ್ದರು. ನಾನು ಪಂಚಾಯತಿ ವೈಸ್ ಹೋಗಿ ಎಲ್ಲ ಕೆಲಸ ಮಾಡಿದ್ದಕ್ಕೆ ಅದು 5,000 ಕೊಳ್ತು. ಅಂದರೆ 25,000 ಓಟು ಕವರಪ್ ಆಗಿದೆ. ನಾನು ಜವಾಬ್ದಾರಿ ತಗೊಂಡು ಪಂಚಾಯತಿ ಹೋದ್ಮೇಲೆ ಅದರ ಒಟ್ಟಾರೆ ರಿಸಲ್ಟಲ್ಲಿ ಒಂದು ಟ್ರೆಂಡ್ ಏನಾಯಿತು, ಆ ಎರಡೂ ಒಂದಾಗಿದ್ದು ಸ್ವಲ್ಪ ಕಾರಣ ಆಯಿತು ಅಂತ ನನ್ನ ಅಭಿಪ್ರಾಯ. ಸರ್, ಬೆಳಗಾವಿ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಈ ಕಡೆ ಎಲ್ಲ ಸಚಿವರು ಇದ್ದರು, ಅವರು ಕೂಡ ಜವಾಬ್ದಾರಿ ತೊಗೊಂಡಿದ್ರು. ಯಾರು ಸಚಿವರು ಹಿನ್ನಡೆ ಆಗ್ತಾರೋ ಅವ್ರು ತಲೆದಂಡ ಆಗುತ್ತೆ ಅಂತ ಹೇಳ್ತಾ ಇದ್ರು. ಏನು ಮುಂದೆ ಏನಾದರೂ ಬದಲಾವಣೆ ಆಗ್ಬೋದಾ? ಅದೇ ಹೈಕಮಾಂಡ್ಗೆ ಬಿಟ್ಟಿದ್ದು. ತಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ? ಹೌದು, ಬದ್ಧವಾಗಿರಬೇಕಾಗುತ್ತೆ. ತಮ್ಮದೇನಾದರೂ ಒಂದು ಸ್ಥಾನ ತ್ಯಾಗ ಮಾಡಬೇಕಾದಂಥ ಪರಿಸ್ಥಿತಿ ಬಂದರೆ? ಆ ಪರಿಸ್ಥಿತಿ ಬರೋಲ್ಲ. ರೈಟ್, ನಡಿ ನೀನು. ಸೊ ಇದು ಕೆ ಎಚ್ ಮುನಿಯಪ್ಪನವರ ಮಾತು. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಆನಂದ್ ನಂದಗುಡಿ, ಪವರ್ TV.